ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಪ್ರಣೀಲ್ದು ಮಾರ್ನಿಂಗ್ದು ಬ್ಲಾಗ್ ಅಪ್ಲೋಡ್ ಮಾಡಿದೆ, ಫಸ್ಟ್ ಡೇ ಸ್ಕೂಲ್ ಅಂತ. ಇದು ಮತ್ತೆ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಮಧ್ಯಾಹ್ನ ನಾನು ಡೇ ಕೇರ್ ಎಲ್ಲ ಮುಗಿಸ್ಕೊಂಡು ಬಂದೆ. ಮೊಟ್ಟೆ ಜೋಡಿಸೋ ಕೆಲಸ ಎಲ್ಲ ಪ್ರಣೀಲ್ದೇ ಆಗಿರುತ್ತೆ, ಹಂಗಾಗಿ ಅವ್ನು ಇಲ್ವಲ್ಲ, ನಾನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ನನಗಂತೂ ಇವತ್ತೆಲ್ಲ ಇದೇ ಚಿಂತೆ ಆಗಿಬಿಟ್ಟಿದೆ, ಹೆಂಗಿರ್ತಾನೋ ಏನೋ, ಫಸ್ಟ್ ಡೇ ಹೆಂಗೆ ಮಾಡ್ತಾನೋ, ಎಷ್ಟೊತ್ತಿಗೆ ಬರ್ತಾನೋ ಅಂತ ತಲೆ ಕೆಟ್ಟೋಗಿತ್ತು. ಬೆಳಗ್ಗೆಯಿಂದ ನಾನು ಅದೇ ಯೋಚನೆಯಲ್ಲಿ ಊಟ ತಿಂತಾನ ಇಲ್ವಾ, ಯಾಕಂದರೆ ಊಟ ಎಲ್ಲ ತಿನ್ನಿಸ್ತಾ ಇದ್ದಿದ್ದು ಇಷ್ಟು ದಿನ. ಇವಾಗ ಹೆಂಗೆ ತಿಂತಾನೋ ಏನು ಮಾಡ್ತಾನೋ, ಅವ್ನಿಗೆ ತಿನ್ನೋಕ್ಕೂ ಬರಲ್ಲ. ಅವ್ನು ಮೊದಲೇ ಊಟ ಮಾಡೋದು ಕಡಿಮೆ, ನಾವು ತಿನ್ಸಿದ್ರೆ ಅಷ್ಟು ಕಡಿಮೆ ತಿಂತಾಯಿದ್ದ. ಇವಾಗ ಏನು ಮಾಡ್ಕೊಬರ್ತಾನೋ, ಬೆಳಗ್ಗೆಯಿಂದ ನಂಗೆ ಇದೇ ಯೋಚನೆ ಆಗಿದೆ, ಕಳಿಸಿದ್ದು ಹಾಫ್ ಡೇ. ಹಂಗೆ ಆದ್ರೂ ಹಿಂಗಾಗ್ತಿದೆ. ಎಲ್ಲ ಪೇರೆಂಟ್ಸ್ಗೂ ಹಿಂಗೆ ಅಂತ ಅನಿಸುತ್ತೆ, ನನಗೆ ಮಾತ್ರ ಅಲ್ಲ. ಹೊಸ್ದಾಗಿ ಯಾರ್ಯಾರು ಸ್ಕೂಲಿಗೆ ಕಳಿಸ್ತಾರೆ ಅವ್ರಿಗೆಲ್ಲ ಇದೇ ಥರ ಆಗಿರುತ್ತೆ. ನನಗಿದು ಹೊಸ್ದಲ್ಲ, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ, ಈ ಥರ ಆಗ್ತಾಯಿದೆ ನನಗೆ ಅಂತ. ಅವ್ನು ಬರೋ ದಾರಿನೇ ಕಾಯ್ತಾಯಿದ್ದೆ. ಮಧ್ಯಾಹ್ನ ನಮ್ಮ ಮನೆಯವರು ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ರು, ಅದನ್ನೆಲ್ಲ ಎತ್ತಿಕ್ಬಿಟ್ಟು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ. ಯಾಕೆಂದರೆ ನಾನು ಮಧ್ಯಾಹ್ನನೂ ಸ್ಕೂಲ್ಗೆ ಹೋಗಬೇಕು, ಹಂಗಾಗಿ ಮಧ್ಯಾಹ್ನ ಅಡುಗೆ ಮಾಡಿಬಿಟ್ಟು ಮತ್ತೆ 4 ಗಂಟೆ ಹೋಗ್ಬೇಕಲ್ವ, ಹಂಗಾಗಿ ಬೇಗ ಬೇಗ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ. ನನ್ನ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಇವತ್ತು ಪ್ರಣೀಲು ಅನ್ನಂಗೆ ಆಗಿದೆ. ಇಲ್ಲೆಲ್ಲರೂ ರೇಗಿಸ್ತಾಯಿದ್ರು, ಸ್ಕೂಲ್ಗೆ ಕಳಿಸ್ಬೇಡ, ಇಟ್ಕೊಂಬಿಡು ಅಂತ ಅಂದ್ಬಿಟ್ಟು. ಎಲ್ಲರ ಅಮ್ಮನೂ ಹಿಂಗೆ, ಎಲ್ಲ ಅಮ್ಮಂಗೂ ಹಿಂಗೆ ಆಗುತ್ತೆ, ನನಗೆ ಮಾತ್ರ ಅಲ್ಲ. ಆದರೆ ಅದು ಅರ್ಥ ಆಗಲ್ಲ ಅಷ್ಟೇ, ಅವ್ರವ್ರ ಸಿಚುವೇಶನ್ ಬಂದಾಗ ಅವ್ರಿಗೂ ಇದೇ ಥರ ಆಗಿರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಬಟ್ ನಮ್ಮ ಪ್ರಣೀಗೆ ಮತ್ತೆ ತಿಂಡಿ ಎಲ್ಲ ರೆಡಿ ಮಾಡೋದು ಏನೋ ಒಂಥರ ನನ್ನ ಕೈಲಿ ಆಗುತ್ತಾ ಇಲ್ವಾ ಅಂತ ಅನ್ಕೊತಿದ್ದೆ. ಎಲ್ಲ ಸಾಧ್ಯ ಅಂತ ಇವಾಗ ನನಗೆ ಗೊತ್ತಾಗ್ತಿದೆ. ಮಧ್ಯಾಹ್ನ ಟೊಮೊಟೊ ಸಾರು ಮಾಡ್ಕೊಂಡು ರೈಸ್ ಮಾಡ್ಕೊಂಡಿದ್ದೆ, ಬೇರೆ ಏನು ಮಾಡ್ಕೊಳ್ಳೋಕ್ಕೆ ನನಗಾಗಲಿಲ್ಲ. ಹಾಗೆ ನನಗೆ ಮೊದಲನೇ ತಿಂಗಳು ಸ್ಯಾಲ್ರಿನೂ ಬಂತು, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಕೆಲಸ ಮಾಡೋದು ಅಷ್ಟು ಈಸಿ ಅಲ್ಲ, ತುಂಬಾ ಕಷ್ಟ. ಮನೇಲೂ ಕೆಲಸ ಮಾಡಿಕೊಂಡು ಇವತ್ತಂತೂ ಫುಲ್ಲು ಸುಸ್ತಾಗಿದ್ದೀನಿ. ಆದರೂ ನನಗೇನು ಕಷ್ಟ ಅಂತ ಅನಿಸಲ್ಲ. ನನಗೆ ಎಲ್ಲ ಕೆಲಸನೂ ಮಾಡಬೇಕು, ಮನೇಲೂ ಮಾಡಬೇಕು, ಹೊರಗಡೆ ಹೋಗಿ ಕೆಲಸನೂ ಮಾಡಬೇಕು ಅನ್ನೋದು ತುಂಬ ತಲೆಯಲ್ಲಿದೆ. ಯಾಕಂದರೆ ಜೀವನ ತುಂಬ ಪಾಠ ಕಲಿಸಿದೆ ನನಗೆ. ನಾವು ಶಕ್ತಿ ಇರೋವರೆಗೂ ದುಡಿಬೇಕು ಅಂತ ಅನ್ನಿಸ್ಬಿಟ್ಟಿದೆ. ಇವಾಗ ಮಕ್ಕಳು ಚಿಕ್ಕವರು ಆದರೂ ದುಡಿಲೇಬೇಕು ಅನ್ನೋದೇನಿಲ್ಲ. ನಮ್ಮ ಮನೆಯವರು ಬೈತಾ ಇರ್ತಾರೆ, ನಿನ್ಗೆ ಯಾಕೆ ಬೇಕು ಆರಾಮಾಗಿ ಮನೇಲಿರೋ ಅಂತ. ಆದರೆ ನಾನು ದುಡಿಬೇಕು, ನಮ್ಮ ಮನೆಯವ್ರಿಗೆ ಏನಾದರೂ ಕೊಡಿಸ್ಬೇಕು. ಅವ್ರು ಯಾವಾಗಲೂ ಎಲ್ಲರಿಗೂ ಕೊಡಿಸ್ತಿರ್ತಾರೆ, ಅವ್ರಿಗೆ ನಾನು ಕೊಡಿಸ್ಬೇಕು ಅನ್ನೋದು ನನಗೆ ಆಸೆ. ನಮ್ಮ ಬಿಮಲ್ ಸ್ಯಾಲ್ರಿಗಿಂತ ಇದು ತುಂಬ ಚಿಕ್ಕ ಅಮೌಂಟು, ಆದರೂ ತುಂಬಾ ಖುಷಿ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಮನೆ ಮುಂದೆನೇ ಇದೆ, ನಮ್ಮ ಪಾಪುಗಳನ್ನೂ ಕರ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದ್ರೆ ಖುಷಿ ಅಲ್ವಾ. ಇನ್ನು ನಮ್ಮ ಪಾಪುಗೆ 1 ವರ್ಷ ಆಮೇಲೆ 2 ತಿಂಗಳು, ಹಂಗಾಗಿ ತುಂಬ ಖುಷಿ ಇದೆ. ಚಿಕ್ಕ ಸ್ಯಾಲ್ರಿ ಆದ್ರೂ ಖುಷಿ ಜಾಸ್ತಿ ಇದೆ ಅಲ್ಲಿರೋ ಅಂತ. ಅಷ್ಟರಲ್ಲಿ ನಮ್ಮ ಫ್ರೆಂಡಿಲ್ ಬಂದೇ ಬಿಟ್ಟ, ನೋಡೋಣ ಅಂತ ನಾನು ನಮ್ಮಪ್ಪ ಎಲ್ಲ ಕಾಯ್ತಾಯಿದ್ವಿ, ಹೆಂಗೆ ಬರ್ತಾನೆ, ನಕ್ಕೊಂಡು ಬರ್ತಾನೆ ಏನು ಅಂತ ಇದೇ ಕುತೂಹಲದಲ್ಲಿದ್ವಿ. ಅವ್ನ ಮುಖದಲ್ಲಿ ಇದ್ದಿದ್ದು ನಗು ನೋಡಿ ನನಗಂತೂ ಬೆಳಗ್ಗೆ ಆಗ್ತಿದ್ದಿದ್ದೆಲ್ಲ ಹೊರಟೋಯ್ತು. ನಗಾಡ್ಕೊಂಡು ಬಂದ, ಏನೋ ಒಂಥರ ಸಂಭ್ರಮ ಅಂತಲೇ ಅನ್ನಿಸ್ತು ನಮಗಂತೂ. ಎಷ್ಟು ಖುಷಿ ಆಯಿತು ಅಂತ ಅಂದರೆ ಅವ್ನು ನಕ್ಕಿದ್ದು ನೋಡಿಬಿಟ್ಟು ಎಲ್ಲ ಹತ್ಕೊಬರ್ತಾನೋ, ನಾಳೆಯಿಂದ ಹೋಗಲ್ಲ ಅಂತನೋ, ಆ ಥರ ಫೀಲ್ ಆಗ್ತಿತ್ತು. ಬಟ್ ಅವ್ನಿಗೆ ತುಂಬಾ ಖುಷಿ ಇತ್ತು. ನಾವು ಮಧ್ಯಾಹ್ನದಿಂದ ನಾನು ನಮ್ಮಪ್ಪ ಕಾಯ್ತಿದ್ರೆ, ಇವನು ನಮ್ಮಪ್ಪ ಎಲ್ಲಿ ಅಂತ ಅವರಪ್ಪನ ಹುಡುಕ್ತಾ ಇದ್ದ. ನಮ್ಮ ಮನೆಯವರು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಅವನಿಗೆ. ಮನೆಯಲ್ಲೆಲ್ಲ ಹುಡುಕಾಡ್ಬಿಟ್ಟ ಅವನು, ಎಲ್ಲೈತೆ ನಮ್ಮಪ್ಪ ಎಲ್ಲೈತೆ ಅಂತ ಅಂದ್ಬಿಟ್ಟು. ಹಾಗೆ ಇದು ಕಲಿಬೇಕಾದ್ರೆ, ನಾನು ಟ್ಯೂಷನ್ ಮಾಡಬೇಕಾದ್ರೆ ಇದು ನಮ್ಮ ಮಗ ಕಲಿತಾ ಇರೋದು. ಹೇಳ್ರಿ ಅವನೇನು ಹೇಳ್ಕೊಡ್ತಾನೆ ಹೇಳ್ರಿ. ತ್ರೀ ಆದಮೇಲೆ 5 ಅಲ್ವಾ, 4 ಆದಮೇಲೆ. ನಾನು ಟ್ಯೂಷನ್ ಮಾಡಬೇಕಾದ್ರೆ ನನ್ನ ಮಗ 1 2 3 ABCD ಒಂದಷ್ಟು ಹೆಂಗೆಗೋ ಕಲ್ತಿದ್ದ. ಅವನು ಏನೋ ಒಂದು ಕಲೀಲಿ, ಅವ್ರಿಗೇನು ಬರುತ್ತೆ ಅದನ್ನೇ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೆ. ಇವಾಗ ಸ್ಯಾಲ್ರಿನ ನಮ್ಮ ಮನೆಯವರು ಕೊಡೋಣ ಅಂತ ಅಂದ್ಬಿಟ್ಟು ನಾನು ಇಟ್ಕೊಂಡಿದ್ದೆ. ಇವತ್ತು ಆ್ಯಕ್ಚುಲಿ ನಮ್ಮದು ಆ್ಯನಿವರ್ಸರಿ ಇತ್ತು, ಏನಾದರೂ ತೊಗೊಳ್ಳಿ ಅಂತ ಸ್ಯಾಲ್ರಿ ತೊಗೊಂಡೋಗಿ ಕೊಟ್ಟರೆ, ನನಗೆ ಯಾಕಮ್ಮ ಬೇಗ ನೀನೇ ಇಟ್ಕೊ ಅಂತಾರೆ. ಅವ್ರು ಯಾರ ಅಮೌಂಟೂ ಇಷ್ಟಪಡಲ್ಲ. ನಮ್ಮ ಮದುವೆ ಟೈಮಲ್ಲೂ ಅಷ್ಟೇ ನಮ್ಮಮ್ಮ ಸಾಲ ಮಾಡ್ಕೊಬಿಡ್ತಾರೆ ಅಂತ ಅವ್ರು ಯೋಚನೆ ಮಾಡ್ತಾಯಿದ್ರು. ಯಾವಾಗಲೂ ಅಷ್ಟೇ, ನಾವೇ ಯಾವಾಗಲೂ ಕೊಡಬೇಕು ಬ್ರೋ, ಯಾರ ಹತ್ರನೂ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಹೇಳ್ತಿರ್ತಾರೆ. ಸರಿ ಅಂತ ಅಂದ್ಬಿಟ್ಟು ನಾನು ಒಂದು ಉಂಡಿ ಬುಕ್ ಮಾಡಿದರೆ ಅದರಲ್ಲಿ ಎಷ್ಟು ಅಮೌಂಟ್ ಸೇವ್ ಮಾಡಿರ್ತೀವಿ ಅಂತ ಗೊತ್ತಾಗಲ್ಲ. ನಾನು ಇದರಲ್ಲಿ ಎಷ್ಟು ಅಮೌಂಟ್ ಹಾಕಿದ್ದೀವಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಟಿಕ್ ಮಾಡ್ಕೋಬೋದು. ಸರಿ ಅಂತ ಅಂದ್ಬಿಟ್ಟು ಇದು ಇಷ್ಟ ಆಗಿತ್ತು, ಬುಕ್ ಮಾಡಿದ್ದೆ. 1 ಲ್ಯಾಕ್ವರೆಗೂ ನಾವು ಇದರಲ್ಲಿ ಹಾಕ್ಬೋದು ಅಮೌಂಟು. ಈ ಥರ ನಾವು ಎಷ್ಟು ಅಮೌಂಟ್ ಹಾಕ್ತೀವಿ ಅದನ್ನು ಟಿಕ್ ಮಾಡ್ಕೊತಾ ಹೋಗ್ಬೋದು. ಹಂಗಾಗಿ ಇದು ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ಇದನ್ನು ತರಿಸ್ಕೊಂಡಿದ್ದೆ. ನಿಮ್ಮ ಜೀವನದಲ್ಲಿ ನಾನು ಅಮೌಂಟ್ ಸೇವ್ ಮಾಡಿರೋದು ಇಷ್ಟೇ ಇಲ್ಲ. ನಮ್ಮಮ್ಮ ನಮ್ಮ ಪ್ರಾಣಿ ಇಬ್ಬರು ಚಿಕ್ಕ ಗುಂಡಿ ತೊಗೊಂಡು ಸೇವ್ ಮಾಡ್ತಾಯಿದ್ರು. ಇವಾಗ ನಾನು ಸೇವ್
ಜವಾಬ್ದಾರಿಗಳೆಲ್ಲ ನಮ್ಮ ತಲೆ ಮೇಲೆ ಇದ್ದರೆ ಎಲ್ಲಿ ಸೇವ್ ಮಾಡೋಕ್ಕಾಗುತ್ತೆ. ಇವಾಗ ಯಾವ ಜವಾಬ್ದಾರಿನೂ ನನಗಿಲ್ಲ, ಎಲ್ಲ ನಮ್ಮ ಮನೆಯವ್ರು ನೋಡ್ಕೊಳ್ಳೋದ್ರಿಂದ ಇದು ನನಗೆ ಸೇವ್ ಮಾಡೋಕ್ಕೆ ಆಗ್ತಾಯಿದೆ. ಇಷ್ಟು ದಿನ ನಾನು ಸ್ಯಾಲ್ರಿ ಹಿಂಗೆ ತೊಗೋತಿದ್ದೆ, ಹಂಗೆಲ್ಲ ಹೊರ್ಟೋಯ್ತಿತ್ತು. ಇವತ್ತು ನಾನು ಬೆಂಡೆಕಾಯಿ ಸಾಂಬಾರು ಮಾಡ್ಕೊತಾ ಇದ್ದೆ. ಹೆಂಗೆ ಮಾಡ್ತಾಯಿದ್ದೀನಿ ಅಂತ ನಿಮಗೂ ಶೇರ್ ಮಾಡ್ತೀನಿ. ಬೆಂಡೆಕಾಯಿ ಪಲ್ಯ ತುಂಬ ಜನ ಮಾಡ್ತಾರೆ, ಸಾಂಬಾರು ಜಾಸ್ತಿ ಯಾರೂ ಮಾಡೋಕ್ಕೆ ಹೋಗಲ್ಲ. ಹಂಗಾಗಿ ನಾನು ಯಾವಾಗಲೂ ಪಲ್ಯನೇ ಮಾಡ್ತಿದ್ದೆ. ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ನಮ್ಮ ಪರಿದು ರೋದನೆ ಅವ್ನು ಇಟ್ಕೊಂಡು ಮಾಡೋದು ತುಂಬ ಕಷ್ಟ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಹತ್ರನೂ ಶೇರ್ ಮಾಡಿ. ಬೇಳೆ ಮತ್ತು ಟೊಮೊಟೊನ ವಾಶ್ ಮಾಡಿ ಬೇಯಕ್ಕೆ ಇಟ್ಕೊಂಡೆ. ಹಂಗೆ ಬೆಂಡೆಕಾಯಿನ ಹುರ್ಕೊಂಡೇ ಮಾಡಬೇಕು. ಹಾಗೆ ಹುರ್ಕೊಂಡ್ರೆ ಬಾಣಲಿ ಎಲ್ಲ ತೊಳೆಯೋಕ್ಕಂತೂ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ, ಆವಾಗ ಏನೂ ಕಪ್ಪಾಗಲ್ಲ. ಕಪ್ಪಾಗಿಬಿಡುತ್ತೆ ಅಂತಲೇ ನಾನು ಬೆಂಡೆಕಾಯಿ ತೊಗೋತಿರ್ಲಿಲ್ಲ. ಆಮೇಲೆ ಎಣ್ಣೆ ಹಾಕ್ಕೊಂಡು ಮಾಡೋಣ ಅನ್ನೋ ಟಿಪ್ಸ್ ಗೊತ್ತಾದಮೇಲೆ ಹಿಂಗೆ ಹುರ್ಕೊಂಡ್ಮೇಲೆ ಬೆಂಡೆಕಾಯಿ ಹುರಿಬೋದು. ಇಲ್ಲಾಂದರೆ ಬಾಣಲಿ ನಿಜವಾಗ್ಲೂ ಉಜ್ಜಕ್ಕಂತೂ ಆಗೋದೇ ಇಲ್ಲ. ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಇಲ್ಲಾಂದರೆ ಅದರಲ್ಲಿರೋ ಲೋಳೆ ಎಲ್ಲ ಸಾಂಬಾರಲ್ಲಿ ಹಂಗೆ ಇರುತ್ತೆ, ತಿನ್ನೋಕ್ಕಾಗಲ್ಲ. ಹಂಗಾಗಿ ಬೆಂಡೆಕಾಯಿನ ಎಷ್ಟು ಫ್ರೈ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಒಂದು ಸಲ ತಿಂದಿದ್ದೆ, ಹಂಗಾಗಿ ನಿಮಗೂ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೆ. ಬ್ಯಾಚುಲರ್ಸ್ ಮಾಡ್ಕೋಬೋದು, ಅಡುಗೆ ಮಾಡೋಕ್ಕೆ ಬರಲಿಲ್ಲ ಅನ್ನೋರು ಮಸಾಲೆ ರುಬ್ಬಕ್ಕೆ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ತೊಗೊಂಡಿದ್ದೆ. ಕಾಯಿ ಆಪ್ಷನಲ್, ಮಸಾಲೆ ರುಬ್ಕೊಂಡಿಲ್ಲ ಅಂದ್ರೂ ಹಂಗೆ ಮಾಡ್ಬೋದು, ಏನಿಲ್ಲ. ಹಂಗೆ ಟೊಮೊಟೊ ಬೇಯಿಸ್ಕೊಂಡಿದ್ದೆನಲ್ಲ ಮ್ಯಾಶ್ ಮಾಡಿ ಹಾಕ್ಬೋದು. ನಾನು ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರುಬ್ಬಕ್ಕೆ ಹಾಕ್ಬಿಟ್ಟಿದ್ದೆ. ಹಾಗಾಗಿ ಬೇಳೆ ಇನ್ನು ಸ್ವಲ್ಪ ಬೇಯಬೇಕಿತ್ತು, ಚೆನ್ನಾಗಿ ಬೆಂದ್ರೆ ಸಾಂಬಾರು ಚೆನ್ನಾಗಾಗೋದು. ಮಸಾಲೆ ರುಬ್ಕೊಂಡಿದ್ದೆ, ಅದಕ್ಕೆ ಬೆಂಡೆಕಾಯಿ ಹುರ್ಕೊಂಡಿರೋದು ಬೆಂಡೆಕಾಯಿ ಹಾಕಿ ಮಸಾಲೆ ಹಾಕಿ ಸಾಂಬಾರು ಪುಡಿ ಹಾಕಿದ್ರೆ ಸಾಂಬಾರು ಮುಗ್ದೇ ಹೋಗುತ್ತೆ. ಸಾಂಬಾರು ಪುಡಿನೂ ನೀವು ರುಬ್ಬಕ್ಕೆ ಹಾಕ್ಬಿಡಿ. ಈ ಥರ ಹಾಕಿದ್ರೆ ಸ್ವಲ್ಪ ಗಂಟಾಗ್ಬಿಡುತ್ತೆ, ಸ್ವಲ್ಪ ಉದುರಿಸಿ ಹಾಕಬೇಕು. ನಾನು ಅರ್ಜೆಂಟ್ ಅಲ್ವಾ ಅಂತ ಅಂದ್ಬಿಟ್ಟು ಹಿಂಗೆ ಮಾಡ್ಕೊಂಡಿದ್ದೆ. ಅದು ಸ್ವಲ್ಪ ಗಂಟು ಥರ ಬಂತು. ನೀವು ಕಾಯಿ ಜೊತೆನೇ ಹಾಕೊಂಡು ರುಬ್ಕೊಂಬಿಡಿ, ಆವಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬೆಂಡೆಕಾಯಿ ಸಾರಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ಸಾಂಬಾರುಗಳಿಗೆಲ್ಲ ಒಗ್ಗರಣೆ ನಾವು ಹಾಕ್ತಾಯಿರ್ತೀವಿ, ಮತ್ತು ಸಾಲ್ಟ್ ಎಷ್ಟು ಬೇಕಷ್ಟು ಹಾಕ್ಕೊಂಡು ಒಗ್ಗರಣೆಗೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತು, ಸಾಸಿವೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಇಷ್ಟೇ. ಎಲ್ಲ ಸಾಂಬಾರಿಗೂ ಒಗ್ಗರಣೆ. ನಾನು ಸ್ವಲ್ಪ ಹಿಂಗೆ ಯೂಸ್ ಮಾಡ್ತೀನಿ, ಬೇಳೆ ಸಾರು ಮಾಡಿದಾಗೆಲ್ಲ ಹಿಂಗೆ ಯೂಸ್ ಮಾಡಿದ್ರೆ ತುಂಬ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಹಂಗಾಗಿ ನಾನು ಒಗ್ಗರಣೆಗೆ ಸನ್ಫ್ಲವರ್ ಆಯಿಲ್ನೇ ಯೂಸ್ ಮಾಡೋದು. ಅದು ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಗೆ ಅಂತ ಅಂದ್ಬಿಟ್ಟು. ಎಲ್ಲ ಸಾಂಬಾರಿಗೂ ಒಗ್ಗರಣೆಗೆ ಹಾಕಿದ್ರೇ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನನ್ನ ಸಾಂಬಾರು ಹಿಂಗಿತ್ತು, ಬೆಂಡೆಕಾಯಿ ಸಾರು ಟೇಸ್ಟ್ ಒಂಥರ ತುಂಬ ಈಸಿಯಾಗಿ ಮಾಡ್ಕೋಬೋದು. ಏನು ಅಡುಗೆ ಮಾಡೋಕ್ಕೆ ಬರಲಿಲ್ಲ ಅನ್ನೋರು ಚೆನ್ನಾಗೇ ಮಾಡ್ಕೊಂಡು ತಿನ್ಬೋದು. ಹಾಗಾಗಿ ನಿಮಗೂ ಶೇರ್ ಮಾಡಿದ್ದೀನಿ ನಾನು ಮಾಡಿರೋ ಸಾಂಬಾರು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೀವು ಒಂದು ಸಲ ಬೆಂಡೆಕಾಯಿ ಸಾಂಬಾರು ಮಾಡಿಲ್ಲ ಅನ್ನೋರು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಂಗಾಗಿ ನಮ್ಮ ಪ್ರಣಿ ಬಂದಲ್ವ, ಅವನ ಕೈಲೇನೇನು ನನ್ನ ಸೇವಿಂಗ್ಸ್ದ ಅಮೌಂಟ್ನ ಹಾಕಪ್ಪ ಅಂತ ಕೊಟ್ಟೆ. ಅವ್ನಿಗಂತೂ ಈ ಥರ ಹಾಕೋದಂದರೆ ತುಂಬಾ ಇಷ್ಟ, ಅವನು ಹಾಕ್ತಾಯಿದ್ದ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.